ತಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂಥ ಪಟ್ಟಣ ಪಂಚಾಯತಿಯ ಚುನಾವಣೆಗಳನ್ನು ಗಮನಿಸಿದ್ರೆ ದಕ್ಷಿಣ ಕನ್ನಡ ಮಂಗಳೂರು ನಡೆದಂಥ ಪಟ್ಟಣ ಪಂಚಾಯತ್ ಚುನಾವಣೆ, ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯತಿ ಚುನಾವಣೆ, ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಪಟ್ಟಣ ಪಂಚಾಯತ್ ಚುನಾವಣೆ ಮತ್ತು ಮಸ್ಕಿಲ್ ನಡೆದಂಥ ಉಪಚುನಾವಣೆಯಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವನ್ನು ಪಡೆದುಕೊಂಡಿರುವಂಥದ್ದು. ಇದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ಇವತ್ತು ಬೇಸತ್ತಿದ್ದಾರೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವಂತ ಸಲುವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇರುವಂಥದ್ದು ದುರ್ದೈವ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮನ್ರೇಗಾ ಸಾಕಷ್ಟು ಸುಧಾರಣೆಗಳನ್ನು ತಂದು, ಬಿಲ್ಲನ್ನ ಕಾಯ್ದೆನ ತಂದು, ವಿಕಸಿತ ಭಾರತ್ ಜಿ ರಾಮ್ಜಿ ಅಂತ ಹೇಳಿ ಬದಲಾವಣೆಗಳನ್ನು ಮಾಡಿ, ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು ಗ್ರಾಮ ಸ್ವರಾಜ್ಯದ ಕನಸು, ಆ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ಗ್ರಾಮೀಣ ಭಾಗದ ಬಡವರಿಗೆ, ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ 100 ದಿನ ಇದ್ದಂಥ ಉದ್ಯೋಗ ಖಾತ್ರಿ 125 ದಿನಕ್ಕೆ ಏರಿಸಿರುವಂಥದ್ದು. ಸಾಕಷ್ಟು ಭ್ರಷ್ಟಾಚಾರಗಳು ಮುಂಚೆ ನಡೀತಾ ಇತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಡೈರೆಕ್ಟ್ DBT ಮೂಲಕನೇ ಹಣ ಅವ್ರಿಗೆ ತಲುಪಬೇಕು, ಕೆಲಸ ಮಾಡೋ 15-20 ದಿನದಲ್ಲಿ ಅವ್ರಿಗೆ ಪೇಮೆಂಟ್ ತಲುಪಬೇಕು. ಮುಂಚೆ 3 ತಿಂಗಳು, 4 ತಿಂಗಳು, 5 ತಿಂಗಳಾದ್ರೂ ಕೂಡ ಅವ್ರಿಗೆ ಪೇಮೆಂಟ್ ಬರ್ತಾ ಇರಲಿಲ್ಲ. ಮತ್ತೆ ಕೃಷಿ ಚಟುವಟಿಕೆ ನಡೆಯುವಂಥ ಸಂದರ್ಭದಲ್ಲಿ ಕೃಷಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 60 ದಿನಗಳ ಕಾಲ ಆ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ರಜೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಪ್ರತಿ ವರ್ಷ ಸುಮಾರು 85-86 ಸಾವಿರ ಕೋಟಿ ದೇಶದಲ್ಲಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಹಣ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಒಂದು ಪಾರದರ್ಶಕತೆ ಇರಬೇಕು, ಕಾರ್ಯಕ್ರಮಗಳು ಹಣ ತಲುಪಬೇಕು, ಮತ್ತೆ ಗ್ರಾಮೀಣ ಭಾಗದಲ್ಲಿ ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು. ಇವೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಅಮೂಲಾಗ್ರ ಬದಲಾವಣೆ ತಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜನರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರೆದಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಸದನದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ತೊಂದರೆ ಕೊಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಇದೆಲ್ಲದರ ನಡುವೆ ದೇಶದ ಜನ, ರಾಜ್ಯದ ಜನ ಇವತ್ತು ಯಾವತ್ತೂ ಕೂಡ ನರೇಂದ್ರ ಮೋದಿಜಿಯವರನ್ನು ಕೈ ಹಿಡಿದಿದ್ದಾರೆ. ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಗ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರದ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಫಲಿತಾಂಶ ಇರ್ಬೋದು, ಸ್ಥಳೀಯ ಚುನಾವಣೆಗಳ ಫಲಿತಾಂಶ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ದೇಶದ ಜನನು ಕೂಡ ಇನ್ನೂ ಹೆಚ್ಚೆಚ್ಚು ಬೆಂಬಲವನ್ನು ನೀಡ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಇವರು ಏನೇ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ರು ಸಹ ಸಿದ್ದರಾಮಯ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಇದನ್ನ ದಿಟ್ಟವಾಗಿನ ಉತ್ತರವನ್ನು ಕೊಡ್ತೇವೆ. ಬರುವಂಥ ದಿನಗಳಲ್ಲಿ, ನಾಳೆ ದಿನ ಬಳ್ಳಾರಿನಲ್ಲಿ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮತ್ತೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಜನಾಂದ ಹೋರಾಟವನ್ನು ನಾವು ನಾಳೆ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ಕೂಡ ಗೃಹಲಕ್ಷ್ಮಿದಲ್ಲಿ ಏನು ಹಗರಣಗಳಾಗಿದೆ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ವಿವಿಧ ಹಂತದಲ್ಲಿ ಹೋರಾಟವನ್ನು ತೆಗೆದುಕೊಳ್ತೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.